ಒಂದೊಂದಾಗಿ ಎಲ್ಲ ಪ್ರಾಡಕ್ಟ್ಗಳನ್ನು ತೋರಿಸ್ತೀನಿ. ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನಾನಂತೂ ಇನ್ನು 1 ವರ್ಷ ದೀಪ ಹಚ್ಚೋದಕ್ಕೆ ಬತ್ತಿಗಳನ್ನು ತರಿಸೋದಿಲ್ಲ. ಯಾಕಂದರೆ ಜಸ್ಟ್ 79 ರುಪೀಸ್ಗೆ ಮೀಶೋದಲ್ಲಿ 1000 ಬತ್ತಿಗಳು ಸಿಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಾಕ್ಸಲ್ಲಿ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ. ಪದೇ ಪದೇ 10 ರೂಪಾಯಿ 20 ರೂಪಾಯಿ ಕೊಟ್ಟು ದೀಪಗಳಿಗೆ ಬತ್ತಿ ತರೋ ಬದಲು ಈ ಥರ ಒಂದು ಬಾಕ್ಸ್ ತೊಗೊಂಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇದನ್ನು ಯೂಸ್ ಮಾಡ್ಬೋದು. ಕಾಟನ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಬತ್ತಿ ಕೂಡ ತುಂಬಾ ಉದ್ದ ಇದೆ. ಫ್ರೀ ಶಿಪ್ಪಿಂಗ್ ಇರೋದ್ರಿಂದ ನೀವು ಆರಾಮಾಗಿ ಇದನ್ನ ತರಿಸಿ ಇಟ್ಕೋಬಹುದು. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಹಾಗಾಗಿ ನಾವು ಲೇಡೀಸ್ ಎಲ್ಲರೂ ಕೂಡ ತುಂಬಾನೇ ಬ್ಯುಸಿಯಾಗಿರ್ತೀವಿ. ದೇವಿಗೆ ಯಾವ ರೀತಿ ಅಲಂಕಾರ ಮಾಡ್ಬೋದು, ಹಾಗೆ ಡೆಕೋರೇಷನ್ ಎಲ್ಲ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಒಂದೊಂದೇ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತಾನೆ ಇರ್ತೀವಿ. ಇವತ್ತು ನಾನು ಈ ರೀತಿ ದೀಪದ ಸ್ಟ್ಯಾಂಡ್ಗಳನ್ನು ತರಿಸಿದ್ದೀನಿ. ಇದರಲ್ಲಿ 5 ದೀಪ ಹಾಗೆ 3 ದೀಪ ಇರುವಂತಹ ಸ್ಟ್ಯಾಂಡ್ ಇದೆ. ಇದು ಮೆಟಲ್ ದೀಪ ಆಗಿರೋದ್ರಿಂದ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಹಾಗೆ ಹ್ಯಾಂಡಲ್ ಕೊಟ್ಟಿರೋದ್ರಿಂದ ನಮ್ಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಎತ್ತಿಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಹೊರಗಡೆ ನಾವು 500 ರೂಪಾಯಿ ಕೊಟ್ರು ಸಹ ಈ ತರ ಕ್ವಾಲಿಟಿ ಅಂತೂ ಸಿಗೋದಿಲ್ಲ. ಹಾಗೆ ಕಡಿಮೆ ಪ್ರೈಸ್ಗಂತೂ ಸಿಗೋದೇ ಇಲ್ಲ. ಎಲ್ರಿಗೂ ಬೆಳ್ಳಿ ಕಳಸ ಇಟ್ಟು ಪೂಜೆ ಮಾಡೋದಕ್ಕೆ ಆಸೆ ಇರುತ್ತೆ. ಆದರೆ ಇವಾಗಿನ ಬೆಳ್ಳಿ ರೇಟಲ್ಲಿ ನಮಗೆ ಬೆಳ್ಳಿ ಕಳಸ ತಗೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಜರ್ಮನ್ ಸಿಲ್ವರ್ ಕಳಸ ತರಿಸಿದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಸಿಂಗಲ್ ಕಳಸ ಸಹ ಯೂಸ್ ಮಾಡ್ಕೋಬೋದು. ರಿಯಲ್ ಎಲೆಗಳನ್ನು ಹಾಗೆ ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡ್ಬೋದು. ಇದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದನ್ನು ನಾವು ನೀಟಾಗಿ ಬಾಕ್ಸಲ್ಲಿ ಕೂಡ ಎತ್ತಿಟ್ಕೋಬೋದು. ದೀಪದ ಉರ್ಲಿ ತರಿಸಿದ್ದೀನಿ. ನಾನೇನೋ ತುಂಬ ಚಿಕ್ಕದಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬಾ ದೊಡ್ಡದಾಗಿ ಬಂದಿದೆ. ಯಾವುದೇ ಹಬ್ಬಗಳಾಗಿರ್ಬೋದು, ದೀಪಗಳಿಂದ ಅಲಂಕಾರ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಈ ರೀತಿ ಉರ್ಲಿ ಇರುವಂತಹ ದೀಪಗಳು ತುಂಬ ಹೈಲೈಟಾಗಿ ಕಾಣಿಸುತ್ತೆ. ದೀಪಗಳ ಸುತ್ತಲೂ ಕಮಲ ಹೂ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ಮಧ್ಯದಲ್ಲಿ ದೊಡ್ಡದಾಗಿರುವಂತಹ ಉರ್ಲಿ ಕೊಟ್ಟಿದ್ದಾರೆ. ಉರ್ಲಿ ತುಂಬ ನೀರನ್ನು ತುಂಬಿ ಹೂಗಳನ್ನು ಅಥವಾ ದೀಪಗಳನ್ನು ತೇಲಿ ಬಿಡ್ಬೋದು. ಹಬ್ಬದ ಸಂದರ್ಭದಲ್ಲಿ ಇದನ್ನು ರಂಗೋಲಿ ಮಧ್ಯದಲ್ಲಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ದೇವರ ಕೋಣೆ ಒಳಗಡೆ ಹೊಸ್ತಿಲ ಮುಂದೆ ಕೂಡ ಇಡ್ಬೋದು. ಇದಕ್ಕೆ ಜಸ್ಟ್ 130 ರುಪೀಸ್ ಅಷ್ಟೇ. ಮೀಶೋದಲ್ಲಿ ಇದು ಸಿಗ್ತಾ ಇದೆ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಇದೇ ವಿಡಿಯೋಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ತುಪ್ಪದ ಬತ್ತಿಗಳನ್ನು ತರಿಸಿದ್ದೀನಿ. ಇದರಲ್ಲಿ 2 ಬಾಕ್ಸ್ ಬರುತ್ತೆ. ಎರಡರಲ್ಲೂ ಸಹ 50 ಬತ್ತಿಗಳಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಒಂದು ಸ್ವಲ್ಪನೂ ಡ್ಯಾಮೇಜ್ ಆಗಿಲ್ಲ. ಆನ್ಲೈನಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಈ ರೀತಿ ತುಪ್ಪದ ಬತ್ತಿಗಳು ಸಿಗ್ತಾ ಇದೆ. ಇದರ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ದೇವರಿಗೆ ಆರತಿ ಮಾಡೋದಕ್ಕೆ ಹಾಗೆ ದೀಪಗಳನ್ನು ಬೆಳಗೋದಕ್ಕೆ ಇದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಮನೆಗೆ ಯಾವುದೇ ಮುತ್ತೈದೆಯರು ಬಂದ್ರೂ ಸಹ ಅವರಿಗೆ ಅರಿಶಿಣ ಕುಂಕುಮ ಕೊಡ್ದೇನೆ ವಾಪಸ್ ಕಳಿಸೋದೇ ಇಲ್ಲ. ಈಗಂತೂ ಹಬ್ಬಗಳು ಶುರು ಆಗ್ತಾ ಇದೆ. ಹಾಗಾಗಿ ನಾನು 2 ರೀತಿಯ ಅರಿಶಿಣ ಕುಂಕುಮನ ತರಿಸಿದ್ದೀನಿ. ಈ ರೀತಿ ಅರಿಶಿಣ ಕುಂಕುಮನ ನಾವು ಫಲತಾಂಬೂಲದ ಜೊತೆ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಪುಟ್ಪುಟಾಣಿ ಎಲೆಗಳ ಮೇಲೆ ಅರಿಶಿಣ ಕುಂಕುಮ ಬಟ್ಟಲನ್ನು ಇಟ್ಟು ಅದರೊಳಗಡೆ ಅರಿಶಿಣ ಕುಂಕುಮ ಹಾಕಿದ್ದಾರೆ. ಇದರಲ್ಲಿ 30 ಪೀಸ್ ಬರ್ತಾ ಇದೆ. ಜೊತೆಗೆ 2 ಪೀಸ್ ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ. ತುಂಬಾ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ. ಜೊತೆಗೆ ಇನ್ನೊಂದು ಅರಿಶಿಣ ಕುಂಕುಮನ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಹ್ಯಾಂಗಿಂಗ್ ಮಾಡಿರುವಂಥದ್ದು ಕಮಲ ಹೂ ಜೊತೆಗೆ ಈ ಥರ ಹ್ಯಾಂಗಿಂಗ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿ 11 ಪೀಸ್ ಬರುತ್ತೆ. ಮೊದಲು ತೋರಿಸಿರೋದಕ್ಕಿಂತ ಇದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ. ಕಳಸಕ್ಕೆ ಹೂವಿನ ಅಲಂಕಾರ ಮಾಡೋದು ತುಂಬಾನೇ ಕಷ್ಟ. ಅದರಲ್ಲೂ ಕೂಡ ದೇವಿ ಮುಖವಾಡ ಹಾಕಿಬಿಟ್ಟು ಹೂವಿನ ಅಲಂಕಾರ ಮಾಡಬೇಕು ಅಂದರೆ ಇನ್ನೂ ಕಷ್ಟ. ಅದಕ್ಕೆ ಮೀಶೋದಿಂದ ಈ ರೀತಿ ಒಂದು ಪ್ರಾಡಕ್ಟ್ ತಗೊಂಡ್ರೆ ಸಾಕು. ಇದರಲ್ಲಿ ದೇವಿಗೆ ಕಿರೀಟ ಸಹ ಮಾಡ್ಬೋದು. ಹಾಗೆ ಹೂವಿನ ಅಲಂಕಾರ ನೀಟಾಗಿ ಮಾಡ್ಬೋದು. ಹೂವಿನಿಂದ ಎಷ್ಟೇ ಅಲಂಕಾರ ಮಾಡಿದ್ರೂ ಕೂಡ ತುಂಬ ಒಳ್ಳೆ ಗ್ರಿಪ್ ಇರುತ್ತೆ.